ಈ ಸಲ ಎಲೆಕ್ಷನ್ ಹೆಂಗ್ ನಡೀತಿದೆ ನೋಡಿ. ಎಲೆಕ್ಷನ್ ಬಗ್ಗೆ ಮಾತಾಡಿದ ತಕ್ಷಣ ನೋಡಿ ಗಾಳಿ ಎಲೆಕ್ಷನ್ ಹೆಂಗ್ ನಡೀತಿದೆ, ಯಾರು ಬರ್ತಾರ ಅಂತ ಹೇಳೋಣ. ಯಾರು ಬರಬೇಕು ಅಂತ ನಿಮಗೆ? ಯಾರು ಬರ್ತಾರ? ಮಲ್ಲೇಶ್ ಬಾಬು ಅಂತ JDS ಕಡೆಯಿಂದ ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಯಾರು ನಿಂತಿಲ್ಲ. ಬಿಜೆಪಿ ಅವರು JDS ಗೆ ಸಪೋರ್ಟ್ ಮಾಡ್ತವ್ರೆ, ಮಲ್ಲೇಶ್ ಬಾಬು JDS ಕಡೆಯಿಂದ ನಿಂತಿದ್ದಾರೆ. ಹೌದಾ? ಯಾಕೆ ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತೆ ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ, ಇದೆಲ್ಲ ಮಾಡ್ಕೊಡ್ತಿದ್ದಾರೆ. ಅವತ್ತಿನಿಂದ ನಾವು ಅದ್ರಾಗ ಇದ್ರೆ ಬೇರೆ ಅವಾಗ JDS ಸಪೋರ್ಟ್ ಮಾಡ್ತಿದ್ದೀರಾ. ಏನು ಹೆಸರು ನಿಮ್ದು? ಮುನಿಯಪ್ಪ. ಮರಿಯಪ್ಪ ಒಂದು ಮುನಿಯಪ್ಪ. ಯಾವಾಗ ನಡೀತಿದ್ವಿ ನಿಮ್ದು? ಒಂದು 20 ವರ್ಷದ ಮುಂಚೆನಾ? ಹೆಂಗಿತ್ತು ಅವ ಚೆನ್ನಾಗಿತ್ತು. ಅವಾಗ ಯಾವ್ದಾದ್ರು ಪಾರ್ಟಿಯಿಂದ ಹೋಗ್ತಿದ್ರಾ ನೀವು? ರಾಜಕೀಯ ಇಲ್ಲ. ಯಾರಿಗೂ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಯಾಕೆ? ನಾವು ಏನೋ ಬೇಕಾದವ್ರಿಗೆ ಮಾಡ್ತಾ ಇದ್ರಿ ಅಷ್ಟೇ. ಇವಾಗ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಇವಾಗಿನ್ನ ಮೋದಿನ ಮಾಡಬೇಕು. ಫ್ರೆಂಡ್ಸ್, ನಾವು ಅಲ್ಲಿ ಮಾತಾಡ್ತಿರೋದನ್ನ ನೋಡಿ ಇಲ್ಲಿ ಫುಲ್ ಡೀಪ್ ಡಿಸ್ಕಷನ್ ನಡೀತಿದೆ. ಆ ಡೀಪ್ ಒಳಗೆ ನಾವು ತೂರ್ಬಿಟ್ಟು ಅದೇನು ಡಿಸ್ಕಷನ್ ಅನ್ನೋದು ಎಲ್ಲರಿಗೂ ಕೇಳಿಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಯ್ಯ ಅಂತೇಳಿ. ನಿಮ್ಮ ಹೆಸರು? ನಾನೇನು ಕೇಳೇ ಇಲ್ಲ ನಿಮಗೆ. ಹೇಳ್ತಾ ಇದ್ದೇನೆ. ಹಂಗೂ ಹೇಳ್ತಾ ಇದ್ದೀರಾ? ಸರಿ ಅಣ್ಣ, ಹೆಂಗೆ ನಿಮ್ಮ 10 ವರ್ಷದ ಮುಂಚೆ ಹೆಂಗಿದ್ರಿ? ಏನು ಆರೋಗ್ಯವಾಗಿದ್ರಿ ಅಷ್ಟೇ. ಇವಾಗೂ ಆರೋಗ್ಯವಾಗಿದ್ದೀರಿ ನೀವು? ನಾವು ಆರೋಗ್ಯ. ನೀವು ಇಲ್ಲ, ಈಗ ಆರೋಗ್ಯ ತಪ್ಪಾಗಿದೆ. ಯಾಕೆ? ನೀರುಗಳಿಲ್ಲ, ರೈತರಿಗೆ ಇದಿಲ್ಲ, ಏನಿಲ್ಲ, ಕರೆಂಟ್ ಇಲ್ಲ. ಮತ್ತೆ ಕರೆಂಟ್ ಫ್ರೀ, ಮತ್ತೆ ಇದು ಬಸ್ ಫ್ರೀ, ಮತ್ತೆ ಎಲ್ಲ ಮಾಡಿದ್ದಾರೆ. ನಮ್ಮ ರೈತರಿಗೆ ಕರೆಂಟ್ ಇಲ್ಲಲ್ಲ, ಟೈಮ್ ಸರ ಕರೆಂಟ್ ಕೊಡ್ತಾ ಇಲ್ಲ, ಸಿಂಗಲ್ ಕರೆಂಟ್ ಕೊಡ್ತಾ ಇಲ್ಲ, ನೈಟ್ ಎಲ್ಲ ಕತ್ಲಲ್ಲಿ ಇರ್ಬೇಕು ನಾವು. ಯಾರು ಮಾಡಿರೋದು ಆ ಥರ? ಯಾರು ಮಾಡಿದಾರೋ? ಗೃಹಲಕ್ಷ್ಮಿ ಇವೆಲ್ಲ ಯಾರು ಮಾಡಿದಾರೋ ಅವ್ರು ಮಾಡಿದ್ದಾರೆ. ಓಕೆ, ಇವಾಗ ಇಲ್ಲಿ ಎಲೆಕ್ಷನ್ಸ್ ಹೀಟ್ ಹೆಂಗ್ ನಡೀತಿದೆ? ಎಲೆಕ್ಷನ್ ಹೀಟ್ ಹೆಂಗ್ ನಡೀತಿದೆ? ಹೀಟ್ ಅಂದರೆ ಸಮೀಕ್ಷೆ ಪ್ರಕಾರವಾಗಿ ಎಲ್ಲ ಕಡೆನೂ ಮೋದಿ 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 ಅಂತ ಇದ್ದಾರೆ. ಮೋದಿ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ದೇಶಕ್ಕಾಗಿ ಹೋರಾಡ್ತಾವ್ರೆ. ವ್ಯಕ್ತಿ ಒಳ್ಳೆಯವರು. ಅಥವಾ ಕಾಂಗ್ರೆಸ್ ಆಗ್ಬೋದು, ಇಲ್ಲ BJPನೇ ಆಗ್ಬೋದು. ಈ ಸದ್ಯಗೆ ಎಲ್ಲ ಕಡೆನೂ BJPನೇ, ನಾವೆಲ್ಲ BJPನೇ ಮಾಡೋಣ. BJP ಅವರು ಮತ್ತೆ JDS ಅವರು ಮೈತ್ರಿ ಆಗಿದ್ದಾರೆ, ಎರಡು ಸೇರಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಯಾರು ನಿಲ್ತವ್ರು ಗೊತ್ತಾ? ಗೌತಮ್ ಅವರು ನಿಲ್ತಾ ಇದ್ದಾರೆ. BJP ಕಡೆಯಿಂದ ಯಾರು ನಿಲ್ತಿಲ್ಲ. JDS ಕಡೆ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವರು ನಿಲ್ತಾ ಇದ್ದಾರೆ. ಯಾರಿಗೆ ಸಪೋರ್ಟು? JDS ಮೈತ್ರಿ ಅಲ್ವಾ, ಅದ್ರಿಗೆ ಮಾಡ್ತೀವಿ. ಯಾಕೆ? ಏನೋ ಮೋದಿ ನೋಡಿ, ಅಲ್ಲಿ ಮೋದಿ ಅವ್ರ ಮುಖ ನೋಡಿ, ಅಲ್ಲಿ ಮುಖ ನೋಡಿ. ಯಾಕಂದ್ರೆ ಅವರು ಸಣ್ಣ ರೈತರಿಗೆಲ್ಲಾನು 4 ತಿಂಗಳ ಅಷ್ಟು ಪರಿಹಾರ ಕೊಡ್ತಾವ್ರೆ. 17 ಕಂತನಪ್ಪ, 16 ಕಂತ ಏನೋ. ಸರಿ, ಇವರು ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್. ಗ್ಯಾರಂಟಿ ಯಾವ್ದು ಗ್ಯಾರಂಟಿ ಹೇಳಿ? ಇವಾಗ ಕರೆಂಟ್ ಯೂನಿಟ್ ಫ್ರೀ ಅಂದ್ರು, ಇವಾಗ ಬಿಲ್ ಆಗ್ತಾ ಇದ್ದಾರೆ ಅಮೌಂಟು. ನಮ್ಮ ದುಡ್ಡು ನಾವು ಅಲ್ಲಿ ಕಟ್ಟಲೇಬೇಕು, ಇಲ್ಲ ನಾವು ಬಿಲ್ಲು ಮಾಡೋ ಕಮಿಷನ್ ಕೊಡ್ಬೇಕಂತೆ. ಹೌದಾ? ಈ ಬಿಲ್ ಆಗ್ತಾನಲ್ಲ ಕರೆಂಟ್ ಯೂನಿಟ್ಗೆ, ಅವ್ನು ಕಮಿಷನ್ ಕೊಡ್ಬೇಕಂತೆ. ಸರ್ಕಾರ ಸಂಬಳ ಕೊಡ್ಬೇಕಲ್ಲ ಅವನಿಗೆ. ಅದಕ್ಕೆ ಇವಾಗ ಫ್ರೀ ಅಂದ್ಬಿಟ್ಟು ಇವಾಗ ಮಾಮೂಲಿ ಬಿಲ್ಲು ಇವಾಗ ಬರ್ತಾರೆ ನೋಡಿ, ಕೇಳ್ರಿ ಇಲ್ಲಿ ಎಲ್ಲಾನು ಮೀಟ್ರ್ ರೀಡಿಂಗ್ ಬಂದಾಗ ಎಲ್ಲ ಬಿಲ್ ಹಾಕ್ಬಿಟ್ಟು ಹೋಗ್ತಾರೆ. ಕಮರ್ಷಿಯಲ್ ಅಲ್ಲ, ಇವಾಗ ನಮಗೆಲ್ಲ ಒಂಚೂರು ಜಾಕೊಂಡ್ಬಿಟ್ರೆ ನಂಗೆ ಠಕ್ಕಲ್ಲ, ಒಂಚೂರು ಸಾಕು. ನಾನು ಸ್ವಲ್ಪ ದಪ್ಪಕ್ಕಿದ್ದೀನಿ, ಸ್ವಲ್ಪ. ಎಲ್ಲಿ ನೀವು ಹೇಳ್ಬೇಕು, ನನಗೇನು ಕೇಳಿದ್ರೆ? ಎಲ್ಲಿ ಕೊಡ್ತಾ ಇದೆ ಫ್ರೀ ಕರೆಂಟ್ ಬಿಲ್ಲು? ಮಾಮೂಲಿ 1-2 ತಿಂಗಳ ಕೊಟ್ರು. ನಿಮ್ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗ್ಬೇಕು? ಮೋದಿನೇ ಆಗ್ಬೇಕು. ಮೋದಿನೇ. ರಾಹುಲ್ ಗಾಂಧಿ ಅವ್ರು ಆದ್ರೆ ಆಗಕ್ ಚಾನ್ಸೇ ಇಲ್ಲ ಸರ್. ಆಗ್ಬಿಟ್ರೆ ನಾವೇನ್ ಮಾಡಕ್ಕಾಗ್ತದೆ? ಆಗೋಕ್ ಚಾನ್ಸೇನೇ ಇಲ್ಲ. ಚಾನ್ಸನೇ ಇಲ್ಲ. ಇಲ್ಲ. ಇಲ್ಲಿ ಗೌತಮ್ ಅವ್ರಿಗೆಲ್ಲ ಚಾನ್ಸ್ ಇದೆಯಾ ಕಾಂಗ್ರೆಸ್ ಕಡೆಯಿಂದ? ಕಡಿಮೆ ಚಾನ್ಸಸ್. ಮೋದಿದೇ ಅಲೆ ಜಾಸ್ತಿ. ಅಣ್ಣ, ಗ್ಯಾರಂಟಿಗಳು ಕೊಡ್ತಾ ಇದಾರಲ್ಲ ಅಣ್ಣ, 2,000 ರೂಪಾಯಿ ಮನೆಗೆ, ಅದೆಲ್ಲ ಮಾಡ್ತಾ ಇದಾರಲ್ಲ, ಬರ್ತಿದ್ಯಾ ಅದೆಲ್ಲ? ಮೋದಿ ಕೊಡ್ತಾರಲ್ಲ. ಮೋದಿ ಅಲ್ಲ, ಮೋದಿ ಅವ್ರು ಕೊಡ್ತಾ ಇದಾರಲ್ಲ, ಅದೆಲ್ಲ ಬರ್ತಿದ್ಯಾ? ಅದು ಬರ್ತದೆ. ಇದು ಕಾಂಗ್ರೆಸ್ ಅವ್ರು ಕೊಡ್ತಿರೋದು? ಎಲ್ಲಿ ಕೊಡ್ತಾವ್ರೆ? ಲೇಡೀಸ್ ಕೊಡ್ತಾರೆ. ಗಂಡಸರಿಗೆ ಎಲ್ಲಿ ಕೊಟ್ಟವ್ರೆ? ಗಂಡಸರಿಗೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ನಮ್ಗೇನು ಬೇಡ, ಮೋದಿ ಕಿಂತ ಗೆಲ್ಬೇಕು. ಮೋದಿ ಅವ್ರು ಗೆಲ್ಬೇಕು. ನಿಮ್ಮ ಹೆಸರಣ್ಣ? ರಮೇಶ್ ಅವ್ರ, ಇವಾಗ ಎಲ್ಲ ಕೇಳಿಸ್ಕೊಂಡಿದ್ದೀರಾ,
ಇಬ್ರು ಪರ್ಫೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ನಿಮ್ದು ಸೇಮೇನಾ? ಇಲ್ಲ ನಮ್ಮ ರೈತರ ಪರ ಯಾರು ನಿಲ್ತಾರ ಅವ್ರಿಗೆ ಮಾತ್ರ ನಾವು ಸಪೋರ್ಟ್. ಯಾರು ನಿಲ್ತಾರೆ ನಿಮ್ಮ ಪ್ರಕಾರ? ನೋಡ್ಬೇಕು, ಕುಮಾರಣ್ಣ ಬಂದ್ರೆ ನಮ್ಗೆ. ಇವಾಗ ಕುಮಾರಣ್ಣನ ಪಕ್ಷ ಇಲ್ಲಿ ನಿಂತಿದೆ JDS. ನಮ್ಮ ರೈತರ ಪರ ಕುಮಾರಣ್ಣ ಇರೋದು, ಅವ್ರಿಗೆ ಓಟು. ಕುಮಾರಣ್ಣಗೆ. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರಾಗಬೇಕಾ, ಮೋದಿ ಅವರಾಗಬೇಕಾ? ನೋಡೋಣ, ಇಲ್ಲಿ ನಮ್ಮ ಲೋಕಸಭೆ ಏನು ಬರುತ್ತೋ, ಇನ್ನು ಬೇರೆ ಕಡೆಯಲ್ಲಿ ಏನು ಬರುತ್ತೋ ನೋಡ್ಕೊಂಡು ಇದು ಮಾಡೋಣ. ಇದು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಮನಸ್ಸಿನ ಮಾತಾಡ್ತಾರೆ ಅವ್ರಿಗೆ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ. ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರು. ಸೊ 3 ಜನ ಕೈ ಹಿಡಿದ್ಬಿಡಿ, ಹಿಂಗೆ 3 ಜನ ಶೇರ್, ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಸೊ ಏನಂದ್ರೆ, ಕೆಲವೊಬ್ರೇನೋ ಕಾಂಗ್ರೆಸ್ ಅಂತವ್ರೆ, ಕೆಲವೊಬ್ರೇನೋ JDS ಅಂತವ್ರೆ, ಕೆಲವೊಬ್ರೇನೋ BJP ಅಂತವ್ರೆ. ಸೊ BJP ಅವರೆಲ್ಲ JDSಗೆ ಸಪೋರ್ಟ್ ಮಾಡ್ತವ್ರೆ, ಇನ್ನು ಕೆಲವೊಬ್ರೇನೋ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಂತವ್ರೆ. ಟೋಟಲ್ ಹೇಳ್ಬೇಕಂದ್ರೆ ಎಲ್ಲ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ. ಯಾರು ಗೆಲ್ತಾರೆ ಅನ್ನೋದು ಹೇಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.